ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪ್ಲೀಸ್, ಈ ಊರ್ ನೋಡ್ತಿದ್ರೆ ಯಾವುದೋ ದೆವ್ಗಳ ಕೊಂಪೆ ಅಂತ ಅನಿಸ್ತಿದೆ. ಇಂಥ ಹೊತ್ತಲ್ಲಿ ನಮ್ಮ ಪ್ರಾಣ ಉಳಿದಿರೋದೇ ಹೆಚ್ಚು. ಯಾವ ಟೈಮಲ್ಲಿ ಬೇಕಾದ್ರೂ ನಮ್ಮ ಪ್ರಾಣ ಹೋಗ್ಬೋದು. ನನಗಿರೋದು ಒಂದೇ ಪ್ರಾಣ. ಅದು ಹೋಗೋಕ್ಕಿಂತ ಮುಂಚೆ ನಾನು ಯಾರು ಅನ್ನೋದು ನನಗೆ ಗೊತ್ತಾಗಬೇಕು. ಅದಕ್ಕೆ ಇಲ್ಲಿಂದ ಹೋಗ್ಬೇಕು. ನೀನ್ ಯಾರು ಅನ್ನೋದು ನಿನಗೆ ಗೊತ್ತಾಗಬೇಕು ಅಂದ್ರೆ ನನ್ನ ಮಾತು ನೀನು ಕೇಳಲೇಬೇಕು. ನಾನು ಸುಮ್ಮನೆ ಹೇಳ್ತಿಲ್ಲ. ನಮ್ಮಿಬ್ರು ಮುಂದೆ ದೊಡ್ಡ ಜವಾಬ್ದಾರಿನೇ ಇದೆ. ಲೋಕ ಕಲ್ಯಾಣದ ದೊಡ್ಡ ಗುರಿನೇ ಇದೆ. ಏಯ್, ಯಾವ ಡ್ರಾಮಾ ಕಂಪ್ನಿನಿಂದು? ನಾನು ಯಾರು ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ನೀವು ಸೇರ್ಕೊಂಡು ಲೋಕ ಕಲ್ಯಾಣ ಮಾಡ್ಬೇಕಂತೆ. ನೋಡು, ನನಗೆ ತುಂಬಾ ಭಯ ಆಗ್ತಿದೆ. ನನ್ನ ಮಾತು ಕೇಳು, ಇಲ್ಲಿಂದ ಹೋಗೋಣ ಮೊದಲು. ನಿನಗೆ ನನ್ನ ಮಾತು ಅರ್ಥ ಆಗ್ತಿಲ್ಲ ಅಲ್ವಾ? ಅರ್ಥ ಆಗೋದು ಬೇಡ. ನನ್ನ ಮಾತು ಅರ್ಥ ಆಗ್ಲಿಲ್ಲ ಅಂದ್ರೆ ನಿನಗೆ ನೀನು ಯಾರು ಅನ್ನೋದು ಅರ್ಥ ಆಗಲ್ಲ. ಆ ಕರ್ಮಕ್ಕೆ ತಾನೆ ನಾನು ಇನ್ನೂ ನಿನ್ನ ಜೊತೆಲೇ ಇರೋದು. ಮತ್ತೆ ಸುಮ್ಮನೆ ನನ್ನ ಜೊತೆಗೆ ಬಾ. ಎಲ್ಲ ನಿನಗೆ ಅರ್ಥ ಆಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಸಾಯಿಸೋದಕ್ಕೆ 1000 ದುಷ್ಟಶಕ್ತಿಗಳಿದ್ರು ಕಾಪಾಡೋದಕ್ಕೆ 3,000,000 ದೇವತೆಗಳೇ ಇದ್ದಾರೆ. ತಾಯಿ ಕಣ್ಣಮ್ಮ, ಆ ನಾಗಿಣಿ ಕಾಡ್ದಿಂದ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕಳ್ಕೊಂಡೆ. ಈಗ ನನ್ನೂ ಕರ್ಕೋಬೇಕು ಅಂತಿದ್ಯಾ? ಏನಪ್ಪ ಇದು, ನಾಯಿಗಳಲ್ಲಿ ಇಷ್ಟೆಲ್ಲ ಬೊಗಳ್ತಾ ಇವೆ. ಈ ಕಣ್ಣೂರಿಗೆ ಏನಾದರೂ ಗಂಟಂತರ ಕಾದಿದ್ಯಾ? ಇನ್ನೂ ಅಗ್ನಿ ಪರೀಕ್ಷೆ ತರದೆ ಸಾತ್ವಿಕರ ರಕ್ಷಕನೇ, ದುರ್ಮಾರ್ಗಿಗಳ ಭಕ್ಷಕನೇ, ಪ್ರತಿದಿನ ಪ್ರತಿಕ್ಷಣ ಪ್ರತಿಯುಗ ನೀತಿ ಪ್ರವರ್ತಕನೇ, ನಿರ್ಮೋಹ ನಿರಾಘಾತ ನಿರ್ವಿಚಾರ ನಿರೀಕ್ಷಾಹಟ ದೇವ, ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಣೆ ಮಾಡು. ಭೂತದೊಳವಿತು ಭವಿಷ್ಯವನ್ನು ಬರೆಯುವ ಪುತ್ರೇಶ್ವರ, ಸರ್ಪಶಕ್ತಿಗೆ ಜಯವಾಗಲಿ, ಸರ್ಪಶಕ್ತಿಗೆ ಜಯವಾಗಲಿ. ಜೈ ಭೋಲೆನಾಥ. ಕರ್ಣ ಮನೋಹರ ತಾಯಿ, ಕರ್ಣ ಮನೋಹರ. ನಿನ್ನ ನಗುವ ದೇಶೇಶು ಮಧುರ. ಶತಮಾನಗಳ ನಂತರ ಈ ನಗು ಮೊಳಗುತ್ತಿದೆ ತಾಯೇ. ಗ್ರಹ ಚಕ್ರವೇ ತಿರುಗಿ ನಿನ್ನ ಕಾಲಡಿ ಬಂದು ಬೀಳುವ ಸಮಯ ಬಂದಾಯ್ತು ತಾಯೇ. ಇಷ್ಟು ದಿನ ಬರೀ ನಿನ್ನ ಅಳುವೆ ಕೇಳುತ್ತಿದ್ದ ಈ ಕಣ್ಣೂರಿಗೆ ನಿನ್ನ ನಗು ಕೇಳುತ್ತಿದೆ ಎಂದಾದರೆ ನೀನು ಗೆದ್ದೆ ಎಂದು ಅರ್ಥ ತಾನೆ. ನಾವು ಗೆಲ್ಲುತ್ತಿದ್ದೇವೆ ಎಂದು ತಾನೆ. ನಾವು ನಮ್ಮ ಗುರಿಯ ಕಡೆ ತಲುಪುತ್ತಿದ್ದೇವೆ ಎಂದು ತಾನೆ. ಇಂದು ಎಲ್ಲದಕ್ಕೂ ಸುಮೂರ್ತ ತಾಯೇ, ಸುಮೂರ್ತ. ಮುಂದಿನ ಅಮಾವಾಸ್ಯೆಯೊಳಗೆ ಎಲ್ಲವೂ ಸುಲಲಿತವಾಗಿ ಮುಗಿದು ಬಿಡಬೇಕು. ನನ್ನ ಆತ್ಮ ತೊರೆದು ಆ ದೇಹಕ್ಕೆ ಸೇರಬೇಕು. ನನ್ನನ್ನು ಬಂಧಿಸಲು ಬಂದ ಈ ಊರಲ್ಲಿ ಮೊದಲ ಬಲಿಯಾಗಬೇಕು. ಯೋಗ ನಿದ್ರೆಯಲ್ಲಿರೋ ನಿನಗೆ ಅರಿವಿಲ್ಲದೆ ನಿನ್ನ ಆತ್ಮವನ್ನು ಹೊರಹಾಕಿ ನಾನು ಪರಕಾಯ ಪ್ರವೇಶ ಮಾಡುತ್ತೇನೆ. ಆ ಕಣ್ಣಮ್ಮನ ಕಣ್ಣನ್ನು ತಂದು ತಾಯಿಯ ಪಾದ ಧೂಳು ಮಾಡುತ್ತೇನೆ.
ಯಾಕೆ ನನ್ನ ಮನ್ಸಿಗೆ ಇಷ್ಟು ಒದ್ದಾಟ? ಕನ್ಸಲ್ಲಿ ಒಂದು ಹಾವು ಅವ್ರನ್ನ ಅಟ್ಟಿಸ್ಕೊಂಡ್ ಬರೋ ತರ. ಅಂದ್ರೆ ಅದೇ ನಾಗಿಣಿನ? ನಿನಗೆ ತೊಂದರೆ ಆಗ್ತಾ ಇರೋದು ಅವಳಿಂದನಾ? ಬೇಡ ಬೇಡ ಅಂದ್ರು ನನ್ನ ಮನ್ಸು ಯಾಕೆ ನಿನಗೆ ಕೇಡಾಗುತ್ತೆ ಅಂತ ಇದೆ? ಯಾವುದೋ ಊರಲ್ಲಿ ಆಗ್ತಿರೋ ಕೇಡು ನಮ್ಮೂರಲ್ಲೇ ಆಗ್ತಿದೆ ಅಂತ ಯಾಕೆ ಹೇಳ್ತಿದ್ದಾರೆ? ಅಂದ್ರೆ ನಿನ್ನ ಬಂಧನದಲ್ಲಿಟ್ಟಿರೋದು ಅದೇ ನಾಗಿಣಿನ? ಅದನ್ನ ನಾನು ತಿಳ್ಕೋಬೇಕು. ಬಂದಿರೋದು ಅದೇ ನಾಗಿಣಿ ಆಗಿದ್ರೆ ಅವಳ ಬಂಧನದಿಂದ ನಾನು ನಿನ್ನನ್ನು ಬಿಡಿಸ್ಲೇಬೇಕು. ಅದಕ್ಕೆ ಕಾರಣ ಆಗಿರೋ ನಾಗಿಣಿನ ಸಂಹಾರ ಮಾಡಲೇಬೇಕು. ಹೌದು, ಆ ಮೂಲಕ ಕಣ್ಣೂರಿಗಂಟಿರೋ ಶಾಪನ ತೊಳೆದು ಹಾಕ್ಲೇಬೇಕು. ಮಾವನ್ ಕಣ್ ತಪ್ಸಿ ನಾನು ಹೋಗ್ಲೇಬೇಕು. ನಾನು ನೋಡೋದಕ್ಕೆ ಬರ್ತಾ ಇದ್ದೀನಿ. ಸಿಗ್ತೀಯ ಅಲ್ವಾ? ನೀನು ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ನೀನು ಅವತ್ತು ಪೂರ್ತಿ ಮಾಡದೇ ಇರೋ ಪ್ರೀತಿ ಮಾತನ್ನ ನೀನು ಸಿಕ್ಕಿದ ತಕ್ಷಣ ನಾನು ಪೂರ್ತಿ ಮಾಡ್ತೀನಿ. ಯಾವಾಗ ಬರ್ತೀಯಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.